ಹಲೋ ಎವ್ರಿವನ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಸೊ ವೆಲ್ಕಮ್ ಟು ಸ್ಪಿರಿಟ್ ವಂಡರ್. ಇವತ್ತಿನ ಮೆನ್ಯೂ ಬಂದು ಸ್ಪೈಸಿ ಸ್ಪಿಗಿಟಿನ್ ಪಾಸ್ತಾ. ಸೊ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆವರೆಗೂ ನೋಡಿ ಈ ವಿಡಿಯೋನ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ವೋ ಅವರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಕೂಡ ಮಾಡಿ. ಈ ವಿಡಿಯೋ ಏನೇನು ಪದಾರ್ಥ ತೊಗೊಂಡಿದ್ದೀನಿ ಅಂತ ತೋರಿಸ್ತೀನಿ ನೋಡಿ. ಸಣ್ಣದಾಗಿ ಹೆಚ್ಕೊಂಡಿರೋ ಬೆಳ್ಳುಳ್ಳಿ, ಆಮೇಲೆ ಸಣ್ಣದಾಗೆ ಚಾಪ್ ಮಾಡಿರೋ ಕೂಡ ಈರುಳ್ಳಿ, ಆಮೇಲೆ ಚಿಲ್ಲಿ ಫ್ಲೇಕ್ಸ್ ತೊಗೊಂಡಿದ್ದೀನಿ. ಸ್ಪೈಸಿಗೆ ಇದೊಂದೇ ತೊಗೊಳ್ತಾ ಇರೋದು. ನೀವು ಬೇಕು ಅಂದರೆ ಬ್ಲ್ಯಾಕ್ ಪೆಪ್ಪರ್ ಪೌಡರ್ ಕೂಡ ಹಾಕ್ಕೋಬೋದು. ಆಮೇಲೆ ಸ್ಪೆಗಿಟಿನ್ ಪಾಸ್ತಾ ತೊಗೊಂಡಿದ್ದೀನಿ. ಕರಿಬೇವು ಪುಡಿ, ಈರುಳ್ಳಿ ಹೂವು, ಕೊತ್ತಂಬರಿ ಸೊಪ್ಪು, ಇದಿಷ್ಟನ್ನು ತೊಗೊಂಡಿದ್ದೀನಿ. ಇದಿಷ್ಟು ತೊಗೊಂಡಾದ್ಮೇಲೆ ನಾನಿಲ್ಲಿ ಬಾಣಲಿಗೆ ಎಣ್ಣೆ ಹಾಕಿಬಿಟ್ಟು, ಎಣ್ಣೆ ಒಂದು ಸ್ವಲ್ಪ ಜಾಸ್ತಿ ಹಾಕಬೇಕು. ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕಿಬಿಟ್ಟು ನಾನಿಲ್ಲಿ ಈರುಳ್ಳಿನ ಹಾಕ್ತಾಯಿದ್ದೀನಿ. ಇವಾಗ ಈರುಳ್ಳಿ ಗ್ರೈಂಡ್ ಮಾಡೋದಕ್ಕೆ, ಸಣ್ಣದಾಗೆ ಚಾಪ್ ಮಾಡೋದಕ್ಕೆಲ್ಲ ಬಂದಿದೆ. ಇದನ್ನು ನೀವು ಸಣ್ಣದಾಗೆ ಚಾಪ್ ಮಾಡ್ಕೋಬೇಕು. ಈರುಳ್ಳಿ ಮತ್ತು ಬೆಳ್ಳುಳ್ಳಿನ ಸಣ್ಣದಾಗೆ ನೀವು ಚಾಪ್ ಮಾಡ್ಕೋಬೇಕು. ಚಾಪ್ ಮಾಡೋ ಗ್ರೈಂಡರ್ ಕೂಡ ಬಂದಿದೆ, ಅದರಲ್ಲಿ ಮಾಡ್ಕೋಬೋದು. ಇಲ್ಲ ನೀವು ಕೈಯಲ್ಲೇ ಮಾಡ್ಕೊಳ್ತೀನಿ ಅಂದರೆ ಅದರಲ್ಲೂ ಕೂಡ ಮಾಡ್ಕೋಬೋದು. ಆಮೇಲೆ ನಾನಿಲ್ಲಿ ಅದಕ್ಕೆ ಬೆಣ್ಣೆ ಹಾಕ್ತಾಯಿದ್ದೀನಿ. ನಾನು ಇವಾಗ ಬೆಣ್ಣೆ ಹಾಕ್ತಾಯಿದ್ದೀನಿ. ಬೆಣ್ಣೆ ಫ್ಲೇವರ್ ಕೊಡೋದಕ್ಕೋಸ್ಕರ ಬೆಣ್ಣೆ ಹಾಕ್ತಾ ಇರೋದು. ಸೊ ನೀವು ಇದನ್ನು ಸ್ಕಿಪ್ ಕೂಡ ಮಾಡ್ಕೋಬೋದು. ಬೆಣ್ಣೆ ಇಲ್ಲ ನಾನು ಆಯಿಲಲ್ಲಿ ಮಾಡ್ಕೊಳ್ತೀನಿ ಅಂದರೆ ಆಯಿಲಲ್ಲಿ ಕೂಡ ಮಾಡ್ಕೋಬೋದು. ಅದಾದಮೇಲೆ ಬೆಳ್ಳುಳ್ಳಿ ಹಾಕ್ತಾಯಿದ್ದೀನಿ. ಚೆನ್ನಾಗಿ ರೋಸ್ಟ್ ಮಾಡ್ತಾಯಿದ್ದೀನಿ. ಎಲ್ಲನೂ ಚೆನ್ನಾಗಿ ರೋಸ್ಟ್ ಮಾಡಬೇಕಿದು. ಮೇನ್ ಇಲ್ಲಿ ಬೇಕಾಗಿರೋದು ಚೆನ್ನಾಗಿ ರೋಸ್ಟ್ ಮಾಡೋದು. ಅದೇ ಫಸ್ಟ್ ಇದಕ್ಕೆ ಮಸಾಲ ನಾವು ಫಸ್ಟು ಇದು ಸ್ಪೈಸಿ ಸ್ಪಿಗಿಟಿನ್ ಪಾಸ್ತಾಗೆ ಫಸ್ಟ್ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. ಇದಾದರೆ ಈಸಿ ಆಗೋಗುತ್ತೆ ನಿಮಗೆ. ಸೊ ನಾನಿಲ್ಲಿ ಬ್ಯಾಡಗೆ ಮೆಣಸಿನ್ಕಾಯಿನೂ ಕೂಡ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಅದು ಕೂಡ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಅದಾದಮೇಲೆ ಚಿಲ್ಲಿ ಫ್ಲೇಕ್ಸ್ ಕೂಡ ಹಾಕ್ತೀನಿ. ಎಲ್ಲ ಹಾಕ್ಬಿಟ್ಟು 5 to 10 ಮಿನಿಟ್ಸ್ವರೆಗೂ ಚೆನ್ನಾಗಿ ರೋಸ್ಟ್ ಮಾಡಬೇಕು. ಚೆನ್ನಾಗಿದು ರೋಸ್ಟ್ ಆದ್ರೇ ಇದು ಫ್ಲೇವರ್ ಕೂಡ ಬಿಟ್ಕೊಳ್ಳುತ್ತೆ, ಮತ್ತು ಕಲರ್ ಕೂಡ ತುಂಬಾ ಚೆನ್ನಾಗಿ ಕಾಣುತ್ತೆ. ನಾನು ನಿಮಗೆ ತೋರಿಸ್ತೀನಿ. ರೆಡ್ ಕಲರಾಗಿ ಕಾಣಿಸುತ್ತೆ. ತುಂಬಾ ನಾವಿಲ್ಲಿ ಯಾವುದೇ ರೀತಿ ಕಲರ್ ಕೂಡ ಇದು ಮಾಡೋದಿಲ್ಲ. ನಾನು ಬ್ಯಾಡಗೆ ಮೆಣಸಿನ್ಕಾಯಿನ ಹಾಕಿರೋದ್ರಿಂದ ನಿಮಗೆ ತುಂಬಾ ಕಲರ್ ಕಾಣಿಸುತ್ತೆ. ನಾನು ನಿಮಗೆ ತೋರಿಸ್ತೀನಿ ಎಷ್ಟು ರೆಡ್ಡಾಗಿ ಕಾಣಿಸ್ತಾ ಇದೆ ನೋಡಿ, ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆ. ತುಂಬ ಟೇಸ್ಟಿಯಾಗಿ, ಎಮ್ಮೆಯಾಗಿ ಮತ್ತು ಈಸಿಯಾಗಿ ಕೂಡ ಮಾಡ್ಕೋಬೋದು. ಇದನ್ನು ನೀವು ಸಾಯಂಕಾಲ ಟೈಮ್ ಮಕ್ಕಳು ಏನಪ್ಪ ಅಂತ ಅಂದಾಗ ಇದು ಒಂದು 50 ಮಿನಿಟ್ಸಲ್ಲೆಲ್ಲ ಆಗೋಗುತ್ತೆ. ನಾನು ನೀರು ಕುದಿಯೋಕೆ ಇಕ್ಕಿದ್ದೆ ಆಲ್ರೆಡಿ. ಸೊ ಅದಕ್ಕೆ ಒಂದು ಸ್ವಲ್ಪ ಉಪ್ಪು ಎಣ್ಣೆ ಹಾಕಿ ಆಲ್ರೆಡಿ ನಾನು ನೀರು ಕುದಿಯೋಕೆ ಇಟ್ಟಿದ್ದೆ. ಅದಾಗಿದ ತಕ್ಷಣ ಇಲ್ಲಿ ಪಾಸ್ತಾ ಹಾಕ್ಬಿಟ್ಟು ಬೇಯಿಸ್ಕೊಳ್ತಾ ಇದ್ದೀನಿ. ಅದು ಫಸ್ಟ್ ಎಲ್ಲ ಬೆಂದಾದ್ಮೇಲೆ ನಾನು ನಿಮಗೆ ತೋರಿಸ್ತೀನಿ ಯಾವ ಇದಕ್ಕೆ ಬೇಯಿಸ್ಕೋಬೇಕು ಅಂತ. ನಾನು ಇಲ್ಲಿ ತೋರಿಸ್ತಿದ್ದೀನಿ ನೋಡಿ ನಿಮಗೆ. ಈ ಮಟ್ಟಕ್ಕೆ ನೀವು ಬೇಯಿಸ್ಕೊಂಡು ಅದನ್ನು ಸೋಸ್ಕೊಂಡಾದ್ಮೇಲೆ ಅದಕ್ಕೊಂದು 2 ಸ್ಪೂನ್ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಅದನ್ನು ಒಂದು ಸೈಡ್ ಎತ್ತಿಡಿ. ಅದೆಲ್ಲ ನೀರೆಲ್ಲ ಫುಲ್ಲು ಸೋರಾದಮೇಲೆ ನಾನಿವಾಗ ಅದೇ ಬಾಣಲಿಗೆನೇ ತಿರ್ಗಾ ಮತ್ತೆ ನಾನು ಇನ್ನೊಂದ್ಸಲಿ ಹುರ್ಕೊಳ್ತಾ ಇದ್ದೀನಿ. ಇನ್ನೊಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದನ್ನು ಸಪ್ರೇಟಾಗಿ ಎತ್ತಿಕೊಂಡಿದ್ದೆ ನಾನು. ಸೊ ಇನ್ನೊಂದ್ಸಲಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೊಂದು ಸ್ವಲ್ಪ ಉಪ್ಪು ಕೂಡ ಇವಾಗ ಆ್ಯಡ್ ಮಾಡ್ಕೊಳ್ತೀನಿ. ಆಮೇಲಿಂದ ಪಾಸ್ತಾಗ ಆಲ್ರೆಡಿ ನೀರಿಗೆನೇ ಹಾಕಿದ್ದೆ ನಾನು ಉಪ್ಪು. ನೀವು ನೋಡಿಕೊಂಡು ನಿಮ್ಗೆ ಎಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡಾದ್ಮೇಲೆ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಫ್ರೈ ಮಾಡಿಕೊಂಡು ನಾವು ಬಸ್ಕೊಂಡಿದ್ವಲ್ಲ ಸ್ಪಿಗಿಟಿನ್ ಪಾಸ್ತಾ, ಅದನ್ನು ಆ್ಯಡ್ ಮಾಡ್ತಿದ್ದೀನಿ. ನೋಡ್ಬೋದು ನೀವು. ನಾನು ಆ್ಯಡ್ ಮಾಡಾದ್ಮೇಲೆ ಚೆನ್ನಾಗಿ ತಿರುಗಿಸ್ಬೇಕು. ಅದು ಫ್ಲೇವರ್ ಏನೇನಿದೆಯೋ ಅದೆಲ್ಲ ನೂಡಲ್ಸ್ಗೂ ಎಲ್ಲದಕ್ಕೂ ಅದು ಸ್ಪ್ರೆಡ್ ಆಗಬೇಕು. ಅಲ್ಲಿವರೆಗೂ ನೀವು ಚೆನ್ನಾಗಿ ತಿರುಗಿಸ್ಬೇಕು. ನಾವು ಇವಾಗ ನೀರು ಬೇಯಿಸ್ಕೊಂಡಿರ್ತೀವಲ್ಲ, ಆ ನೀರನ್ನ ನೀವು ಚೆಲ್ಲಕ್ಕೆ ಹೋಗಬೇಡಿ. ಅದೇ ಮೇನ್ ಇಂಗ್ರೀಡಿಯೆಂಟ್ಸ್ ಇದರಲ್ಲಿ. ಆ ನೀರನ್ನ ಒಂದು 2 ಸೌಟ್ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸ್ಬೇಕು. ನಾನಿವಾಗ ಹಾಕಿದ್ದೀನಲ್ಲ ಆ ಥರ ಹಾಕ್ಬಿಟ್ಟು ಚೆನ್ನಾಗಿ ತಿರುಗಿಸಿ. ನಿಮಗೆ ಸಾಲ್ಟ್ ಇವಾಗ ಏನಾದರೂ ಸಪ್ಪೆ ಕಾಣಿಸ್ತು ಅಂದರೆ, ಸಪ್ಪೆ ಆದರೆ ನೀವು ಸಾಲ್ಟ್ ಕೂಡ ಹಾಕೋಬೋದು. ನಾನಿಲ್ಲಿ
ಮೆಣಸು ಪುಡಿ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸ್ಪೈಸಿ ಕಡಿಮೆ ಆಯಿತು ಅನ್ನಿಸ್ತು. ಸೊ ಹಾಗಾಗಿ ನಾನಿಲ್ಲಿ ಮೆಣಸು ಪುಡಿ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಮೆಣಸು ಪುಡಿ ಹಾಕ್ಕೊಂಡಾದ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ. ಇದನ್ನು ಚೆನ್ನಾಗಿ ಎಲ್ಲ ಇದಕ್ಕೂ ಅದು ಮಿಕ್ಸ್ ಆಗಬೇಕು, ಅಲ್ಲಿವರೆಗೂ ಒಂದು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಅದಾದಮೇಲೆ ನಾನಿಲ್ಲಿ ಕರಿಬೇವು ಪುಡಿ ಹಾಕ್ತಾಯಿದ್ದೀನಿ, ಆಮೇಲೆ ಕೊತ್ತಂಬರಿನೂ ಹಾಕ್ತೀನಿ, ಮತ್ತು ಈರುಳ್ಳಿ ಹೂವನೂ ಹಾಕ್ತಾಯಿದ್ದೀನಿ. ಎಲ್ಲ ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡೋಣ. ಮಿಕ್ಸ್ ಮಾಡಾದಮೇಲೆ ನಾನು ನಿಮಗೆ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿ ಕಾಣುತ್ತೆ. ಮಕ್ಕಳು ಅಂತೂ ತುಂಬಾ ಇಷ್ಟಪಡ್ತಾರೆ, ಮತ್ತು ಇದು ನೋಡೋದಕ್ಕೂ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ಬೋದು ನೀವು, ತುಂಬಾ ಸ್ಪೈಸಿಯಾಗಿ ಮತ್ತು ಹೆಮ್ಮಿಯಾಗಿ ಕೂಡ ಇರುತ್ತೆ. ಈ ರೆಸಿಪಿ ಈ ವಿಡಿಯೋ ನೀವು ಇಷ್ಟ ಆಗಿ ಮನೇಲಿ ಮಾಡ್ಕೊಳ್ಳಿ. ಮಾಡ್ಕೊಂಡಾದ್ಮೇಲೆ ನಾನು ಕಮೆಂಟ್ ಬಾಕ್ಸ್ಗೆ ಕಮೆಂಟ್ ಮಾಡಿ ಹೇಗಿತ್ತು ಅಂತ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಕೂಡ ಮಾಡಿ. ನನ್ನ ಚಾನಲ್ನ